ಇವತ್ತು ನಾನು ನಿನ್ನೆ ಆಗ್ರಾ ನೋಡಿಕೊಂಡು ಇವತ್ತು ಆಗ್ರಾದ ಹತ್ತಿರ ಇರುವಂಥ ಫತೇಪುರ್ ಸಿಕ್ರಿಗೆ ಬಂದಿದ್ದೀನಿ. ಫತೇಪುರ್ ಸಿಕ್ರಿ ಅಕ್ಬರನ ಕಾಲದ ಒಂದು ಮುಖ್ಯವಾದ ಸ್ಥಳ. ಅಕ್ಬರ್ 1556ರಲ್ಲಿ ಆಗ್ರಾದಿಂದ ತನ್ನ ರಾಜಧಾನಿಯನ್ನು ಫತೇಪುರ್ ಸಿಕ್ರಿಗೆ ವರ್ಗಾಯಿಸ್ತಾನೆ. ಭಾರತದ ದೊಡ್ಡ ಸಾಮ್ರಾಜ್ಯನಾಗಿದ್ದ ಅಕ್ಬರನಿಗೆ ಒಂದು ಚಿಂತೆ ಕಾಡ್ತಾ ಇತ್ತು. ಆತನಿಗೆ ಬಹಳ ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ. ಆದ್ದರಿಂದ ಈ ಒಂದು ಫತೇಪುರ್ ಸಿಕ್ರಿಯಲ್ಲಿರ್ತಕ್ಕಂಥ ಒಂದು ಸೂಫಿ ಸಂತ ಸಲೀಂ ಚಿಸ್ತಿ ಅವರು ಹೇಳ್ತಾರೆ, ನೀನು ಬಂದು ಈ ಒಂದು ಒಳ್ಳೆಯ ಪ್ರದೇಶದಲ್ಲಿ ಇದ್ದು ಇಲ್ಲಿ ನೀನು ಒಂದು ಹಿಂದೂ ರಾಣಿಯನ್ನು ಮದುವೆಯಾಗಿ ಕಾಲ ಕಳೆದ್ರೆ ನಿನಗೆ ಸಂತತಿ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನು ನಂಬಿದ ಅಕ್ಬರ್ 1556ರಿಂದ ತನ್ನ ರಾಜಧಾನಿಯನ್ನು ಬದಲಾಯಿಸಿ ಫತೇಪುರ್ ಸಿಕ್ರಿಗೆ ಬರ್ತಾನೆ. ಫತೇಪುರ್ ಸಿಕ್ರಿ ಅನ್ನೋದು ಎರಡು ಊರುಗಳು ಕೂಡಿರುವಂಥ ಒಂದು ಜಾಗ. ಒಂದು ಫತೇಪುರ್, ಒಂದು ಸಿಕ್ರಿ, ಎರಡೂ ಸೇರಿ ಫತೇಪುರ್ ಸಿಕ್ರಿ ಆಗಿದೆ. ಅದರ ಬಗ್ಗೆ ಹೆಚ್ಚಿಗೆ ಹೇಳ್ತೀನಿ. ಈಗ ಈ ಮಾನ್ಯುಮೆಂಟ್ಸನ್ನು ನೋಡೋದಕ್ಕೆ ನೀವು ಇಲ್ಲಿ ಎಂಟ್ರಿ ಟಿಕೆಟನ್ನು ತಗೊಂಡು ಇದನ್ನು ಪ್ರವೇಶ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಜೊತೆ ಗೈಡ್ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಅದರ ಮುಂದಿನ ವಿವರಣೆಯನ್ನು ನಿಮಗೆ ಹೇಳ್ತೀನಿ, ಬನ್ನಿ ನೋಡೋಣ. ಈ ಕಾಂಪ್ಲೆಕ್ಸ್ ಎಡಗಡೆ ನಾನು ಹಿಂದೆ ಬೋರ್ಡ್ ನೋಡ್ತಾ ಇದ್ದೀರಿ, ಜೋಧಾಬಾಯಿ ಪ್ಯಾಲೇಸ್. ಜೋಧಾಬಾಯಿಯನ್ನು ಮದುವೆಯಾದಂಥ ಅಕ್ಬರ್, ಜೋಧಾಬಾಯಿಗೆ ಅವಳು ಹಿಂದೂ ರಾಣಿ, ಭಾಳಷ್ಟು ರಜಪೂತಿನ ರಾಣಿ, ಸಂಪ್ರದಾಯಸ್ಥ ಹೆಣ್ಣುಮಗಳು. ಅವಳಿಗಾಗಿಯೇ ಅಕ್ಬರ್ ಅವಳನ್ನು ಸಂತೋಷವಾಗಿಡೋದಕ್ಕೆ ಒಂದು ಅರಮನೆಯನ್ನು ಕಟ್ಟಿಸ್ತಾನೆ. ಅದಕ್ಕೆ ಜೋಧಾ ಅರಮನೆ ಅಂತ ಕರೀತಾರೆ. ಇಲ್ಲಿ ಅವಳಿಗೆ ಸಂಬಂಧಿಸಿದ ಎಲ್ಲ ಅವಶೇಷಗಳು ಇವೆ ಮತ್ತು ಮಾನ್ಯುಮೆಂಟ್ಸ್ಗಳಿದೆ, ಮಹಲ್ ಇದೆ, ಅವಳ ಪೂಜಾಗೃಹ ಇದೆ, ಅವಳ ರಸೋಯಿ ಅಡುಗೆ ಮನೆ ಇದೆ. ಇದೇ ಸ್ಥಳದಲ್ಲಿ ಅವಳು ತನ್ನ ಜೀವನವನ್ನು ಕಳೀತಾಳೆ ಮತ್ತು ಇಲ್ಲಿ ಅವಳಿಗೆ ಒಂದು ಮಗು ಜನಿಸುತ್ತೆ. ಅದಕ್ಕೆ ಸಲೀಂ ಅಂತ ಹೆಸರು ಇಡ್ತಾರೆ. ಅದು ಮೊಘಲ್ ಸಾಮ್ರಾಜ್ಯದ ಕುಡಿ ಆಗುತ್ತೆ. ಅವನೇ ಮುಂದೆ ಜಹಾಂಗೀರ್ ಅಂತ ಹೆಸರು ಪಡ್ಕೊಳ್ತಾನೆ. ಇವುಗಳನ್ನೆಲ್ಲ ನೀವು ನೋಡ್ಬೋದು, ಬನ್ನಿ ನೋಡಿ ಅವಳಿಗೆ. ನೀವು ಒಳಗಡೆ ಬಂದ ತಕ್ಷಣವೇ ಈ ಕಡೆ ನೋಡ್ತಾ ಇದ್ದೀರೋ, ಎಡಗಡೆ ಕಾಣ್ತಿರೋ ದೊಡ್ಡ ಮಹಲ್ ಕಾಣ್ತಾ ಇದೆ. ಇದು ಜೋಧಾ ಅರಮನೆ. ಅಕ್ಬರ್ ತನ್ನ ಪ್ರೀತಿಯ ರಾಣಿ ಜೋಧಾಗೆ ಕಟ್ಟಿಸಿಕೊಟ್ಟಂಥ ಅರಮನೆ. ಒಳಗಡೆ ಅವಳು ಕೃಷ್ಣನನ್ನು ಪೂಜಿಸ್ತಾ ಇದ್ಲು. ಪೂಜಾಗೃಹ ಕೂಡ ಇದೆ. ಅವಳ ಪರ್ಸ್ನಲ್ ಇರತಕ್ಕಂಥ ಜಾಗ, ಮಲಗುವ ಕೋಣೆ ಎಲ್ಲ ಇದೆ. ಭಾಳ ವಿಶೇಷ ಅಂತಂದರೆ ಅವಳು ರಜಪೂತಿನ ರಾಣಿ. ಅವಳು ಸ್ವತಃ ಅಡುಗೆಯನ್ನು ಮಾಡ್ತಾಯಿದ್ಲು. ಇಲ್ಲಿ ನೋಡಿ, ಇದನ್ನು ಜೋಧಾಬಾಯಿ ಅಡುಗೆ ಮನೆ ಅಂತ ಕರೀತಾರೆ. ಅದರ ಸುತ್ತ ಎಲ್ಲ ಒಂದು ಹಿಂದೂ ಕಲ್ಚರ್ನ ಆರ್ಕಿಟೆಕ್ಚರ್ ಮಾನ್ಯುಮೆಂಟ್ಸನ್ನು ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಹಿಂದೆ ಇರ್ತಕ್ಕಂಥ ಈ ಮಾನ್ಯುಮೆಂಟ್ ಏನಿದೆ, ಇದು ಅಕ್ಬರನ ಕ್ರಿಶ್ಚಿಯನ್ ರಾಣಿ. ಅಕ್ಬರನಿಗೆ ಇನ್ನೊಬ್ಬಳು ಕ್ರಿಶ್ಚಿಯನ್ ರಾಣಿ ಇದ್ದರು, ಮರಿಯಂ ಅಂತ. ಅವಳಿಗೆ ಕಟ್ಟಿಸಿದಂತಹ ಮಗಳು. ಅವಳು ಕೂಡ ಇಲ್ಲೇ ಇರ್ತಾಯಿದ್ಲು. ಅವಳು ಮಾಡ್ತಿದ್ದಂಥ ಅಡುಗೆ ಗೃಹ ಆ ಮೂಲೆಯಲ್ಲಿ ಇದೆ. ಅವಳು ಒಬ್ಬ ನಾನ್ ವೆಜಿಟೇರಿಯನ್ ಆಗಿದ್ದರು. ಅದರ ಅವಳಿಗೋಸ್ಕರ ಅಡುಗೆ ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ. ಈ ಫತೇಪುರ್ ಸಿಕ್ರಿಯಲ್ಲಿ ಬಂದಂಥ ಈ ಮಾನ್ಯುಮೆಂಟ್ಸು ಬಹುಶಃ ಈ ಮುಸ್ಲಿಂ ಆಳ್ವಿಕೆಯಲ್ಲಿ ಇಷ್ಟು ದೊಡ್ಡ ಮಹಲ್ ಹಿಂದೂ ರಾಣಿಗೆ ಕಟ್ಟಿಸಿದಂಥ ಉದಾಹರಣೆ ಇಲ್ಲ. ಇಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಮತ್ತು ಮುಂದೆ ಅವಳಿಗೆ ಸಂಬಂಧಿಸಿದ ಪಂಚ್ ಮಹಲ್ ಮತ್ತು ಇತರೆ ಮಹಲ್ಗಳು ಮುಂದೆ ಇವೆ, ಅವನ್ನ ನೋಡ್ಬೋದು, ಬನ್ನಿ. ಈ ಸ್ಥಳ ಏನಿದೆ ನಾವು ನೋಡಿದಾಗ ಭಾಳ ಖುಷಿ ಕೊಡ್ತಕ್ಕಂಥ ಜಾಗ ಇದು. ನೀವು ಈ ಕಡೆ ನೋಡ್ತೀರಿ ದಿವಾನಿ ಆಮ್ ಅಂತ ಹೇಳಿ. ಅಲ್ಲಿ ಅಕ್ಬರ್ ಸಾಮಾನ್ಯ ಜನರಿಗೆ ನ್ಯಾಯ ಕೊಡೋದಕ್ಕೆ ಒಂದು ಸ್ಥಾನವನ್ನು ಮಾಡಿದ್ದ. ಅದನ್ನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ನನ್ನ ಹಿಂದೆ ಕಾಣ್ತಾ ಇರೋದು ದಿವಾನಿ ಖಾಸ್. ಇದು ಬಹಳ ವಿಶೇಷವಾದ ಕಟ್ಟಡ. ಇಲ್ಲಿ ಅಕ್ಬರ್ ಕೂತ್ಕೋತಾ ಇದ್ದ. ಇದರ ಸುತ್ತ ಮಂತ್ರಿಗಳು ಇರ್ತಾಯಿದ್ರು. ಅವನು ತನ್ನ ಸ್ವತಂತ್ರ ಖಾಸಗಿ ದರ್ಬಾರ್ ಅಂತ ಕಾಣ್ತೀವಿ. ಜೊತೆಗೆ ನೀವು ಎಡಗಡೆ ನೋಡ್ತಾ ಇದ್ದೀರಿ ಪಂಚ್ ಮಹಲ್. ಬಹಳ 5 ಅಂತಸ್ತಿನ ಈ ಕಟ್ಟಡ ಪಂಚ್ ಮಹಲ್. ಇದು ಭಾರತೀಯ ಒಂದು ವಾಸ್ತುಶಿಲ್ಪದ ವಿನ್ಯಾಸದಲ್ಲಿ ಮಹತ್ವವನ್ನು ಪಡೆದಿರುವಂತಹ ಜಾಗ. ಈ ಥರದ ಪಂಚ್ ಮಹಲ್ ನಿಮಗೆ ಮತ್ತೆ ಭಾರತದ ಯಾವ ಸ್ಥಳದಲ್ಲಿಯೂ ನೋಡೋದಕ್ಕೆ ಸಿಗೋದಿಲ್ಲ. ಆಮೇಲೆ ಇಲ್ಲಿರ್ತಕ್ಕಂಥ ವಾತಾವರಣ, ಹವಾಗುಣ ಮತ್ತು ಇಲ್ಲಿರ್ತಕ್ಕಂಥ ಒಂದು ಪ್ರವಾಸಿ ಸೌಲಭ್ಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಸರ್ಕಾರ ಇದನ್ನು ಬಹಳ ಚೆನ್ನಾಗಿ ಸುರಕ್ಷಿಸಿ ಇಡಲಾಗಿದೆ ಪುರಾತತ್ವ ಇಲಾಖೆಯಿಂದ. ಮತ್ತು ದಿನ ಇಲ್ಲಿ ಲಕ್ಷಾಂತರ ಜನರು ಬಂದು ಇದನ್ನು ನೋಡ್ತಾರೆ. ಸೊ ಇದನ್ನು ನಾವು ನೋಡಿದಾಗ ನಮಗೆ ಅಕ್ಬರ್ ಎಂಥ ಒಬ್ಬ ಶ್ರೇಷ್ಠ ದೊರೆಯಾಗಿದ್ದ ಮತ್ತು ಆತ ಎಂಥ ಸಹಿಷ್ಣುತೆಯನ್ನು ಹೊಂದಿದ್ದ, ಹಿಂದೂ ಮುಸ್ಲಿಮರ ನಡುವೆ ಒಂದು ಭಾವೈಕ್ಯತೆಯನ್ನು ಹೊಂದಿದ ರಾಜನಾಗಿದ್ದ ಮತ್ತು ಜೋಧಾ ರಾಣಿಯನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ ಮತ್ತು ಆತನ ಸಂತಾನ ಹೇಗೆ ಬೆಳೀತು ಅನ್ನೋದೆಲ್ಲ ಈ ಸ್ಥಳಕ್ಕೆ ಬಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಮುಂದೆ ನಾವೀಗ ಅಲ್ಲಿ ಬುಲಂದ್ ದರ್ವಾಜ ನೋಡಬೇಕು. ಜೊತೆಗೆ ಸಲೀಂ ಚಿಸ್ತಿ ದರ್ಗಾನು ನೋಡಬೇಕು. ಅಂದರೆ ಇಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಈಗ ನಾವು ನೋಡ್ತಾ ಇರೋ ಈ ಕಾಂಪ್ಲೆಕ್ಸಸ್ ಏನಿದೆ, ಇದು ಸಿಕ್ರಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಸೊ ಇದು 2 ಭಾಗಗಳಲ್ಲಿ ಇದನ್ನು ನೋಡಬೇಕಾಗುತ್ತೆ. ಇದಾದ ನಂತರ ನಾವು ಬುಲಂದ್ ದರ್ವಾಜ ಮತ್ತು ಸಲೀಂ ಚಿಸ್ತಿ ದರ್ಗಾವನ್ನು ಮುಂದೆ ನೋಡೋಣ, ಬನ್ನಿ.
ಹಾಂ, ಈಗ ನಾವು ಜೋಧಾಬಾಯಿ ಅರಮನೆ ಕಾಂಪ್ಲೆಕ್ಸು, ಸಿಕ್ರಿ ಕಾಂಪ್ಲೆಕ್ಸನ್ನು ನೋಡಿ ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಫತೇಪುರ್ ಸಿಕ್ರಿಯಲ್ಲಿ ಇನ್ನು ಹಿಂದೆ ಕಾಣ್ತಾ ಇರೋದು ಫತೇ ದರ್ವಾಜ. ಫತೇ ಅಂದರೆ ವಿಜಯ, ವಿಜಯ ಅಥವಾ ಗೆಲುವು. ಅಕ್ಬರ್ ತಾನು ಯುದ್ಧ ಗೆದ್ದ ನೆನಪಿಗಾಗಿ ಇಲ್ಲೊಂದು ಬಾಗಿಲನ್ನು ಕಟ್ಟಿಸ್ತಾನೆ. ಅದಕ್ಕೆ ಬುಲಂದ್ ದರ್ವಾಜ ಅಂತ ಕರೀತಾರೆ. ಜಗತ್ತಿನ ಅತ್ಯಂತ ದೊಡ್ಡ ಬಾಗಿಲು ಅಂತ ಇದನ್ನು ಕರೀತಾರೆ. ಬುಲಂದ್ ದರ್ವಾಜ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಜೊತೆಗೆ ಅಕ್ಬರ್ನಿಗೆ ಪ್ರೇರಣೆ ನೀಡಿದಂಥ ಸಲೀಂ ಚಿಸ್ತಿ ಅವರ ದರ್ಗಾ ಕೂಡ ಇಲ್ಲೇ ಇದೆ. ಸಲೀಂ ಅಂತಕ್ಕಂಥ ಮಗು ಹುಟ್ಟಬೇಕಾದ್ರೆ ಅಕ್ಬರ್ ಈ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ ಅಂತ ಒಂದು ನಂಬಿಕೆ. ಅದರಿಂದ ಸಲೀಂ ಚಿಸ್ತಿ ದರ್ಗಾವನ್ನು ಒಳಗಡೆ ನೋಡಿ ತಾವು ದರ್ಶನ ಪಡಿಬೋದು. ಅಲ್ಲಿಂದ ಬುಲಂದ್ ದರ್ವಾಜವನ್ನು ಕಣ್ತುಂಬಿಕೊಂಡು ಫೋಟೋ ಕೂಡ ನೀವು ತೆಗೆಸ್ಕೊಂಡು ಹೊರಗಡೆ ಬರ್ಬೋದು. ಒಂದು ದೊಡ್ಡ ಪ್ರಾಂಗಣ, ಇಲ್ಲಿ ನೀವು ಪ್ರವೇಶ ಮಾಡಬೇಕು. ಇದನ್ನು ಕೂಡ ನೋಡಿ ಆಮೇಲೆ ಮತ್ತೆ ಭೇಟಿ ಮಾಡ್ತೇವೆ. ನನ್ನ ಹಿಂದೆ ಇದೊಂದು ಪ್ರವೇಶದ್ವಾರ. ಇದು ಬುಲಂದ್ ದರ್ವಾಜ ಆಂಗಣದಲ್ಲಿದೆ. ಎಡಗಡೆ ಕಾಣ್ತಾ ಇರೋ ವೈಟ್ ಮಾರ್ಬಲಲ್ಲಿ ಏನಿದೆ ಇದು ಸಲೀಂ ಚಿಸ್ತಿಯ ದರ್ಗಾ. ಇಲ್ಲಿ ಹಲವಾರು ಜನ ಭಕ್ತರು ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಕಡೆ ಎಡಗಡೆ ನೋಡ್ತಕ್ಕಂಥ ಜಾಗದಲ್ಲಿ ಇದೆ, ಇದನ್ನು ಬುಲಂದ್ ದರ್ವಾಜ ಅಂತೇಳಿ ಕರೀತಾರೆ. ಅದರ ಫ್ರಂಟ್ ವ್ಯೂ ಕೂಡ ನಿಮಗೆ ತೋರಿಸ್ತೀನಿ, ಆಮೇಲೆ ನೋಡಿ. ಈಗ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ, ಜಗತ್ತಿನ ಅತಿ ದೊಡ್ಡ ಒಂದು ಗೇಟ್ ಬುಲಂದ್ ದರ್ವಾಜ ಅಂತ ಕರೀತಾರೆ. ಅಕ್ಬರ್ ಇದನ್ನು ವಿಜಯದ ಗೆಲುವಿಗಾಗಿ ಕಟ್ಟಿಸ್ತಾನೆ. 1573ರಲ್ಲಿ ಇದನ್ನು ಕಟ್ಟಿಸಿದ. 176 ಅಡಿಗಳ ಎತ್ತರ ಇರುವಂಥ ಈ ಗೇಟನ್ನು ನೋಡಿ. ಜಗತ್ತಿನ ವಿಸ್ಮಯವಾದ ದರ್ವಾಜ, ಬಾಗಿಲು ಬುಲಂದ್ ದರ್ವಾಜ. ಈ ಕಡೆ ನಿಮಗೆ ಸಿಟಿ ಕಾಣ್ತದೆ, ಊರು ಕಾಣುತ್ತೆ. ಅತ್ಯಂತ ಹಳೆಯ ಕಾಲದ ಊರು ಅಷ್ಟೇನು ಪ್ರಗತಿಯಾಗಿಲ್ಲ. ಇಲ್ಲಿರುವ ಜನರೆಲ್ಲ ಈ ಪ್ರವಾಸಿಗರ ಮೇಲೇ ಅವಲಂಬನೆ ಆಗಿದ್ದಾರೆ. ಆದರೆ ಜಗತ್ತಿನಾದ್ಯಂತ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಅಕ್ಬರ್ನ ಚರಿತ್ರೆಯಲ್ಲಿ ಬುಲಂದ್ ದರ್ವಾಜೆಗೆ ಬಹಳ ಮಹತ್ವದ ಸ್ಥಾನ ಇದೆ. ನೋಡಿ ಎಲ್ಲರೂ ನೋಡಿ, ಇಲ್ಲಿ ದೂರದ ಬಿಜಾಪುರದಿಂದ ಒಂದು ಪ್ರವಾಸಿಗರ ತಂಡ ಬಂದಿದೆ. ಇವರೆಲ್ಲ B.Ed ಓದ್ತಕ್ಕಂಥ ಶಿಕ್ಷಕರು ಈ ಸ್ಥಳದಲ್ಲಿ ನನಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ನಿಮ್ಮ ಹೆಸರೇನು? ಸಂಗೀತ ಓಲೇಕರ್ ಅವರೇ, ಇದನ್ನು ನೋಡಿ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಈ ಅರಮನೆ, ಜೋಧಾಬಾಯಿ ಅರಮನೆ ನೋಡಿದಾಗ, ಅವಳ ಅಡುಗೆ ಮನೆ ನೋಡಿದಾಗ, ಇವಾಗ ನೋಡಿದಾಗ ನಿಮಗೆ ಏನು ಫೀಲಿಂಗ್ ಆಗ್ತಾ ಇದೆ? ಕೃಷ್ಣನ ಆರಾಧನೆ ಮಾಡ್ತಾಳ್ರಿ ಸರ್. ಅವಳು ಸಪ್ರೇಟ್ ಒಂದು ಕೋಣೆ ಇತ್ತು ಸರ್. ಖುಷಿ ಆಯ್ತು ಸರ್. ಅಕ್ಬರ್ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಹಾಗಾಗಿ ನಮಗೆ ಅಕ್ಬರ್ನ ಬಗ್ಗೆ ಒಂದು ಒಳ್ಳೆಯ ಮನೋಭಾವ ಬರ್ತಾ ಇದೆಯಲ್ಲ. ಸೊ ಭಾಳ ಇನ್ನೂ ಒಳ್ಳೆಯ ಸ್ಥಳಗಳಿದೆ, ಅದನ್ನು ನೋಡ್ಕೊಳ್ಳಿ. ಓಕೆ, ಆಲ್ ದಿ ಬೆಸ್ಟ್. ಹಾಂ, ನೋಡಿದ್ರಲ್ಲ ಶಿಕ್ಷಕರೇ, ಈ ಫತೇಪುರ್ ಸಿಕ್ರಿಗೆ ಬಂದು ನೀವು ಜೋಧಾ ಅರಮನೆ ಮತ್ತು ಇಲ್ಲಿ ಮಾನ್ಯುಮೆಂಟ್ಸು, ಬುಲಂದ್ ದರ್ವಾಜ ಇಷ್ಟೆಲ್ಲ ನೋಡಿದ ಮೇಲೆ ನಿಮ್ಗೆ ಸುಸ್ತಾಗೋದು ಗ್ಯಾರಂಟಿ. ನನಗೂ ಕೂಡ ಈಗ ಸುಸ್ತಾಯಿತು. ಲಾಸ್ಟ್ ಬರುವಾಗ ಈ ಕೊನೆಯಲ್ಲಿ ಡೋರ್ ಹತ್ರ ನಿಮಗೆ ಫ್ರೂಟ್ಸ್ ಎಲ್ಲ ಸಿಗುತ್ತೆ, ವೆಜಿಟೇಬಲ್ಸ್ ಕೂಡ ಸಿಗುತ್ತೆ, ನೀವು ತಿನ್ಬೋದು, ತಿಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಆದರೆ ನಿಮ್ಮ ಲೈಫ್ ಟೈಮಲ್ಲಿ ಎಂದೂ ಕೂಡ ಫತೇಪುರ್ ಸಿಕ್ರಿನ ಮರೆಯೋಕ್ಕಾಗಲ್ಲ. ಒಂದು ಸರಿ ನಿಮ್ಮ ಕುಟುಂಬ ಜೊತೆ, ಮನೆಯವ್ರ ಜೊತೆ, ಸ್ಕೂಲ್ ಟೀಚರ್ಸ್ ಆದರೆ ಮಕ್ಕಳ ಜೊತೆ ಬಂದು ನಮ್ಮ ಭಾರತದ ಐತಿಹಾಸಿಕ ಸ್ಥಳಗಳನ್ನು ತೋರಿಸಿ. ಮತ್ತೆ ಮುಂದಿನ ಸ್ಥಳದಲ್ಲಿ ಭೇಟಿ ಆಗ್ತೀನಿ. ಸಿ ಯು.